ಬಿಜೆಪಿ ಒಡೆದ ಮನೆಯಾಗಿದೆ. ಮನೆಯೊಂದು ಮೂರು ಬಾಗಿಲಾಗಿದೆ. ವಕ್ಫ್ ವಿಚಾರದಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳಂತೂ ನಿಜಕ್ಕೂ ಕೂಡ ಬಿಜೆಪಿ ಒಂದು ಪಕ್ಷವಾಗಿ, ಒಂದು ರಾಜಕೀಯ ಪಕ್ಷವಾಗಿ, ಒಂದು ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುವಂಥ ಪಕ್ಷವಾಗಿ ಯಾವ ರೀತಿ ಇದನ್ನು ಸಹಿಸಿಕೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಇದೀಗ ರೆಬಲ್ಸ್ ಭಿನ್ನರಾಗ ಮುಂದುವರಿತಾ ಇದೆ. ಇದನ್ನು ವಿರೋಧಿಸಿ ರೆಬಲ್ಸ್ ಟೀಮ್ ಪ್ರತಿಭಟನೆ ಮಾಡ್ತಾ ಇದೆ. ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ಮೆರವಣಿಗೆ ನಡೀತಾ ಇದೆ. ವಕ್ಫ್ ವಿಚಾರದಲ್ಲಿ ಬಿಜೆಪಿ ಎರಡು ಹೋಳಾಗಿ ಕಾಣಿಸ್ತಾ ಇದೆ. ಎರಡು ಟೀಮ್ಗಳು ಅಲ್ಲಿ ಪ್ರಖರವಾಗಿ ಕಾಣಿಸ್ತಾ ಇದ್ದಾವೆ. ನೋಡಿ, ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ನಡೆದಿದೆ. ರಾಯಣ್ಣ, ಅಂಬೇಡ್ಕರ್, ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಮಾಡಲಾಗಿದೆ. ಶಾಸಕ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೀತಾ ಇರುವಂಥ ಧರಣಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಸಾಥ್ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು, ರೈತರು ಭಾಗಿಯಾಗಿದ್ದಾರೆ. ವಕ್ಫ್ ಹಟಾವೋ ದೇಶ್ ಬಚಾವೋ ಅಂತ ಘೋಷಣೆಯನ್ನು ಕೂಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ, JP ನಡ್ಡಾ ಭಾವಚಿತ್ರ ಹಿಡಿದು ಮೆರವಣಿಗೆ ಮಾಡಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಬಿಜೆಪಿಯ ಭಿನ್ನ ಬಣ ಇದು. ಬಿಜೆಪಿಯ ರೆಬಲ್ ಬಣ ಇದು. ರೆಬಲ್ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಪ್ರತ್ಯೇಕ ಹೋರಾಟಕ್ಕೆ ಮುಂದಡಿ ಇಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಹೋರಾಟದ ಹಾದಿಯನ್ನು ಆರಂಭ ಮಾಡಿದ್ದಾರೆ. ರಾಯಣ್ಣನಿಗೆ ಪೂಜೆ ಮಾಡಿ, ಚೆನ್ನಮ್ಮನಿಗೆ ನಮಸ್ಕರಿಸಿ, ಆನಂತರ ಅಂಬೇಡ್ಕರ್ ಪ್ರತಿಮೆಗೂ ಮಾಲಾರ್ಪಣೆ ಮಾಡಿ ಇಲ್ಲಿಂದ ಹೊರಟಿದ್ದಾರೆ. ರೆಬಲ್ ನಾಯಕರು ಭಾಗಿಯಾಗಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಧ್ವನಿ ಅಂತ ನಾವು ಭಾವಿಸಬೇಕಾ, ಅಥವಾ ತನ್ನ ಸ್ವಂತ ಪಕ್ಷದ ನಾಯಕರ ವಿರುದ್ಧವೇ ಧ್ವನಿ ಅಂತ ಭಾವಿಸಬೇಕಾ ಅಂತ ಇಲ್ಲಿ ಗೊಂದಲ ಉಂಟಾಗೋದು ಸಹಜ. ಯಾಕಂತ ಹೇಳಿದ್ರೆ, ಒಂದು ಬಿಜೆಪಿ ವಿರೋಧ ಪಕ್ಷವಾಗಿ, ಒಂದು ರಾಜಕೀಯ ಪಕ್ಷವಾಗಿ ಹೋರಾಟ ತೆಗೆದುಕೊಳ್ಳುತ್ತೆ ಅಂತ ಹೇಳಿದರೆ, ಆ ಹೋರಾಟದಲ್ಲಿ ಇಡೀ ನಾಯಕರು ಭಾಗವಹಿಸಬೇಕಾಗತ್ತೆ. ರಾಜ್ಯ ಮಟ್ಟದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಇಲ್ಲಿ ಯಾವ ಬಿಜೆಪಿಯ ರಾಜ್ಯಾಧ್ಯಕ್ಷರೂ ಇಲ್ಲ, ಪದಾಧಿಕಾರಿಗಳೂ ಇಲ್ಲ, ಕಾರ್ಯಕಾರಿಣಿ ಸಭೆಯ ಯಾರೂ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ, ಸದಸ್ಯರು ಕೂಡ ಕಾಣಿಸ್ತಾ ಇಲ್ಲ. ಸೊ ಇದೊಂದು ರೀತಿಯ ಭಿನ್ನರ ಹೋರಾಟ ಚೆನ್ನಮ್ಮನ ನೆಲದಿಂದ, ರಾಯಣ್ಣನ ನೆಲದಿಂದ ಆರಂಭ ಆಗಿದೆ. ಇದು ಬಿಜೆಪಿಯಲ್ಲಿ ನಿಜಕ್ಕೂ ಕೂಡ ಒಂದು ಆಘಾತಕಾರಿ. ಯಾಕಂತ ಹೇಳಿದ್ರೆ ಇದು ಮೊದಲೇ ಗೊತ್ತಿತ್ತು, ಬಟ್ ಎಲ್ಲೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರ ಹೋರಾಟದ ಹಾದಿಯನ್ನು, ಅವರ ಬೆಳವಣಿಗೆಗಳನ್ನು ಎಲ್ಲಿಯೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅವರಿಗೆ ನಿಯಂತ್ರಣ ಹೇರುವಲ್ಲಿ ಬಿಜೆಪಿ ಹೈಕಮಾಂಡ್ ಕೂಡ ಇಲ್ಲಿ ವಿಫಲವಾದಂತೆ ಕಾಣಿಸ್ತಾ ಇದೆ. लोगों का